ಮಾತಾಡಲಿಕ್ಕೆ ಹೋದ್ರೆ ಉಂಟಲ್ಲ, ನೀವು ಒಂದು 10 ದಿವಸ ಇಲ್ಲಿ ಕೂತ್ರು ನಾವು ಮಾತಾಡ್ತೇವೆ. ಎಷ್ಟು ಸಾವಿರಗಳ ಬಗ್ಗೆ ಮಾತಾಡಬೇಕು ನಾವು. ಆ ಧರ್ಮಸ್ಥಳ ಗ್ರಾಮದಲ್ಲಿ ನಡೆಯುವಂಥ ಎಷ್ಟು ಅವ್ಯವಹಾರಗಳು, ಏನೇನು ಸಮಾಜ ದ್ರೋಹಿ ಕೃತ್ಯಗಳು, ಯಾವುದನ್ನು ಹೇಳ್ಬೇಕು ಹೇಳಿ. ಒಂದು ಸಲ ಈ ದೇಶದ ಕಾನೂನು ನಮಗೆ ಅವಕಾಶ ಕೊಡಲಿ, ಸೌಜನ್ಯ ಪರ ಹೋರಾಟಗಾರರಿಗೆ. ಆಯ್ತಪ್ಪ, ನಿಮ್ಮ ಕತೆ ಶುರು ಮಾಡಿ, ನಾವು ಸ್ವಲ್ಪ ಕೇಳಿಸ್ಕೊಳ್ತೇವೆ ಅಂತೇಳಿ. ಅವ್ರಿಗೆ ಕತೆಗಳಿಲ್ಲ ಸರ್, ಕತೆಗಳಿರೋದು ಒಂದೇ, ಸಂತೋಷ್ ರಾವ್ ಆರೋಪಿ ಅಂತ ಹೇಳ್ಬೇಕಷ್ಟೇ. ಅದನ್ನು ಪ್ರೂವ್ ಮಾಡ್ಲಿಕ್ಕೆ ಹೊರಟಂತಿದೆ ಅಂತ ನನ್ನ ಒಂದು. ಸರ್, ಈ ದೇಶದ ಸರ್ವೋಚ್ಚ ನ್ಯಾಯಾಲಯಗಳೇ ಈಗ ಹೇಳುವಂಥದ್ದು, ಈಗ ಹೈಕೋರ್ಟ್ ಅಂತ ಹೇಳಿದರೆ ಅದೇ 2 ಸಲ ಡಿಕ್ಲೇರ್ ಮಾಡಿಬಿಟ್ಟಾಗಿದೆ. ನಿಮಗೆ ಒಂದು ಹೇಳ್ತೇನೆ ನಾನು, ಧರ್ಮ, ಸತ್ಯ, ಧರ್ಮ, ನ್ಯಾಯ ಇದನ್ನು ಮೆಟ್ಟಿ ನಿಲ್ಲಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾವುದೇ ಸಮುದಾಯದ, ಮುಸಲ್ಮಾನ ಇರಲಿ, ಕ್ರೈಸ್ತ ಇರಲಿ, ಹಿಂದೂ ಇರಲಿ, ಎಂಡ್ ಅದೇ ಸತ್ಯ, ಧರ್ಮ, ನ್ಯಾಯ.